ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 21 ವಾಕ್ಯ 31 ತಿಳಿಸುವುದೇನೆಂದರೆ, ಸುಂಕಗಾರರು ಪಾಪಿಗಳು ನಿಮ್ಮ ಮುಂದೆ ದೇವರ ರಾಜ್ಯವನ್ನು ಪ್ರವೇಶಿಸುತ್ತಿದ್ದಾರೆ. ದೇವರ ರಾಜ್ಯವು ಸ್ಥಾನಮಾನ ಅಥವಾ ಧಾರ್ಮಿಕ ನೋಟದಿಂದಲ್ಲ, ಬದಲಾಗಿ ಪಶ್ಚಾತ್ತಾಪ ಮತ್ತು ನಂಬಿಕೆಯಿಂದ ತೆರೆಯಲ್ಪಡುತ್ತದೆ ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ಒಮ್ಮೆ ಪಾಪಿಗಳೆಂದು ಪರಿಗಣಿಸಲ್ಪಟ್ಟವರು ಕರುಣೆಯ ಅಗತ್ಯವನ್ನು ಗುರುತಿಸಿದರು ಮತ್ತು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡರು. ಆದರೆ ಇತರರು ತಮ್ಮ ಸ್ಥಾನಮಾನವನ್ನು ಅವಲಂಬಿಸಿ ಪ್ರತಿಕ್ರಿಯಿಸಲು ವಿಫಲರಾದರು. ರಾಜ್ಯವು ವಿನಮ್ರವಾಗಿ ಪ್ರಾಮಾಣಿಕ ಹೃದಯಗಳಿಂದ ದೇವರ ಕಡೆಗೆ ತಿರುಗುವವರೆಗೆ ಸೇರಿದೆ. ಪ್ರಾರ್ಥನೆ. ಕರ್ತನಾದ ಯೇಸುವೆ, ನೀವು ವಿನಮ್ರರನ್ನು ಸ್ವಾಗತಿಸುತ್ತೀರಿ ಮತ್ತು ಪಶ್ಚಾತ್ತಾಪ ಪಟ್ಟವರನ್ನು ಕ್ಷಮಿಸುತ್ತೀರಿ. ನಿಮ್ಮ ಕರುಣೆಯ ಅಗತ್ಯವನ್ನು ಗುರುತಿಸಲು ಮತ್ತು ಹೆಮ್ಮೆ ಮತ್ತು ಸ್ವನೀತಿಯಿಂದ ದೂರವಿರಲು ನಮಗೆ ಕಲಿಸಿರಿ. ಬದಲಾವಣೆಗೆ ಸಿದ್ಧವಾದ ಹೃದಯಗಳನ್ನು ನಮಗೆ ನೀಡಿರಿ. ಆದ್ದರಿಂದ ನಾವು ವಿಧೇಯತೆ ಮತ್ತು ನಂಬಿಕೆಯಲ್ಲಿ ನಡೆಯಬಹುದು ಮತ್ತು ನಿಮ್ಮ ರಾಜ್ಯದ ಸಂತೋಷದಲ್ಲಿ ಪಾಲ್ಗೊಳ್ಳಬಹುದು. ಆಮೆನ್.